ಮಕ್ಕಳು ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದರೂ ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನು ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ಥರದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದೆನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವರನ್ನು ಎಕ್ಸಾಮಿಗೆ ಕರೆಸ್ತಕ್ಕಂಥ ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಅಲ್ಲ ಲಾಸ್ಟ್ ಇಯರ್ ನಾನು ಹೇಳಿದ್ದಲ್ಲ, ನನಗೆ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶಗಳಿದ್ದಾವೆ. ಇದನ್ನು ಈ ಸತಿ ನಾವು ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ನಾನು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಎಕ್ಸಾಮ್ಸ್ ನಡೀತಾ ಇತ್ತು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈ ಸತಿ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡಿದ್ದೀವಿ. ಮಕ್ಕಳಿಗೆ ಸಹಾಯ ಹಸ್ತ ಬೇಕು ಅಂಥೇಳಿ ಎದ್ದು ಕಾಣಿಸ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡಬೇಕು ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಆ್ಯಂಡ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಇದೆ. ಅದು ಒಂದು ವರ್ಷದೊಳಗೆ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಇಲಾಖೆಯಲ್ಲಿದೆ. ಅದು ಮಾಡಬೇಕು. ಇಲ್ಲ ವೇರಿಯೇಷನ್ ನಾನು ಹೇಳಿದ್ನಲ್ಲ ವೈ ಅಂತ ನಿಮಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದೆ. ಹೋದ್ಸತಿಗೆ 3 ಎಕ್ಸಾಮು ಆದಮೇಲೆ ಈಗೇನು 11% ಡಿಫ್ರೆನ್ಸ್ ಬರುತ್ತೆ ಫಸ್ಟ್ ಎಕ್ಸಾಮಿಗೆ ನೀವು ಟೋಟಲ್ ತೊಗೊಂಡಾಗ. ಐ ಥಿಂಕ್ ಇನ್ನೊಂದು 3-4% ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಗೊತ್ತಿದೆ. 3-4% ಅಂತೂ ಆಗಬೇಕು. ಅದನ್ನು ಪಾಸ್ ಮಾಡೋಕ್ಕಾಗಲ್ಲ. ಮಕ್ಕಳೇ ಅವಕಾಶಗಳನ್ನು ಕೊಟ್ಟು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಆರ್ಥಿಕವಾಗೂ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಮನೇಲಿ ದುಡ್ಡು ಕಟ್ಟೋದು ವೇಸ್ಟು ಬೇಕು ಅಂತ ಹೇಳಿದಾಗ ಮಕ್ಕಳಿಗೇನು ದುಡ್ಡಿರಲ್ಲ, ತಂದೆ ತಾಯಿ ಇರುತ್ತೆ. ದುಡ್ಡು ಕಟ್ಟೋದೆ ಅಂತ ಹೋಗಿ ದನ ಕಾಯಿ ಅಂದ್ಬಿಟ್ರೆ ನೋ ಬೇಡ, ಏನು ಬೇಡ. ನಾನು ತಂದೆ ತಾಯಿಯವ್ರಿಗೆ ಮನವಿ ಮಾಡ್ತೀನಿ ತಮ್ಮ ಮೂಲಕ ಮಕ್ಕಳನ್ನು ಕಳಿಸಿ. ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ಟರೆ ಫೇಲ್ ಆದವರು ಅಂದರೆ ಯಾರು ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ 3rd ಎಕ್ಸಾಮ್ ಬಂದಮೇಲೆ. ಸೊ ಎಕ್ಸಾಮ್ ಪ್ರೋಸೆಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಆಮೇಲೆ ಈ ಸತಿ ಎಲ್ಲ ಗೊತ್ತಲ್ಲ, ಹೋದ ಸತಿ 100 ಮಾರ್ಕ್ಸಿಗೆ ಆಗೋದು, ಕೆಲವುದೆಲ್ಲ ಈಗ 80% ಪ್ರಾಕ್ಟಿಕಲ್ಸು ಇದೆಲ್ಲ ಇದೆ. ಬಟ್ ಲಾಸ್ಟ್ ಟೈಮ್ ಥರನೇ ಅದು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ರೂವ್ ಮಾಡೋದಕ್ಕೆ ಏನೇನು ಮಾಡಬೇಕು, ಗೋ ಆಲ್ ಔಟ್, ಸರ್ಕಾರದಿಂದ ಏನು ಸಹಕಾರ ಬೇಕು ನಾವೆಲ್ಲ ಮಾಡ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮತ್ತು ಮೊನ್ನೆ ಅವರಿಗೆ ಬ್ರೀಫಿಂಗ್ ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೋಗಿ ಕೂತ್ಕೊಂಡು ಎಲ್ಲ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ವಿಧಾನಸೌಧದಲ್ಲೂ ಕೂಡ ಹೇಳಿದರು, SSLC ಮಕ್ಕಳಿಗೆ ಆಲ್ ದ ಬೆಸ್ಟು, ನೋ ಗ್ರೇಸ್ ಮಾರ್ಕ್ಸ್, ಸೇಮ್ ಥಿಂಗ್ ವಿಲ್ ಫಾಲೋ. ಇವಾಗ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಅಂತ. ಅದಕ್ಕೆ ನಾನು ನಿಮಗೆ ಆ 4th ಪೇಜ್ ಯಾಕೆ ನಾನು ಸ್ವಲ್ಪ ತಮಗೆ ಗಮನಕ್ಕೆ ತರ್ತೀನಿ ಅಂದರೆ, ಮಕ್ಕಳು ಆಲ್ಮೋಸ್ಟ್ ಅಬೌಟ್ 60%, ಐ ಮೀನ್ 90% ಎಲ್ಲ ಮಕ್ಕಳು 90 ಅಲ್ಲ, ಐ ಥಿಂಕ್ ಆಲ್ಮೋಸ್ಟ್ 95%, ಮೋರ್ ದೆನ್ 50% ತೊಗೊಂಡಿದ್ದಾರೆ. ದಟ್ ಈಸ್ ದ ಕ್ಯಾಚ್. ಅದೇ ನಮಗೆ ಆ ಫಾರ್ಮುಲಾನ ತೊಗೊಂಡು ಬೇರೆ ಕಡೆಗೆ ಇಂಪ್ಲಿಮೆಂಟ್ ಮಾಡಬೇಕಷ್ಟೆ. ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಅಂತೇಳಿ ಈಗಾಗಲೇ ನಾನು ಹೇಳಿಬಿಟ್ಟೆ. ಈಗ ನೆಕ್ಸ್ಟು ಕಾಲೇಜ್ ಶುರು ಆಗಸ್ಟಿಗೆ ವಿ ಹ್ಯಾವ್ ಟು ಬಿ ರೆಡಿ ಬಿಫೋರ್ ಓನ್ಲಿ. ಎಕ್ಸಾಮಿಗೆ ಕೋರ್ಸ್ 2nd ಎಕ್ಸಾಮ್ 3rd ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಅವಕಾಶಗಳು ಮಾತ್ರ. ಫಸ್ಟ್ ಒನ್ನಿಗೆ ಯಾವ ರೀತಿ ನಾವು ಮುಂದೆ ತರಬೇಕು ಅಂತೇಳಿ ನಾನು ಇಲಾಖೆಗೆ ನಾನು ಮನವಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ.